ದಕ್ಷಿಣ ಭಾರತದಲ್ಲೂ ಇಂದು ವಿಷು ಹಬ್ಬವನ್ನ ಸಾಂಪ್ರದಾಯಿಕ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ತುಳುನಾಡಿನಲ್ಲಿ ಇದನ್ನ ಬಿಸು ಎಂದು ಕರೆಯಲಾಗ್ತದೆ. ಕೇರಳ ಮತ್ತು ತುಳುನಾಡಿನ ಭಾಗದಲ್ಲಿ ಬಿಸು ಕಣಿಯನ್ನ ಇಟ್ಟು ಭಕ್ತಿಪೂರ್ವಕವಾಗಿ ಅದಕ್ಕೆ ನಮಿಸುವ ಪರಂಪರೆ ಇದೆ. ವಿಷು ಹಬ್ಬದ ಪ್ರಮುಖ ವಿಶೇಷವೆಂದ್ರೆ ವಿಷು ಕಣಿ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಮುಂದೆ ಇಡಲಾಗುವ ಹಣ್ಣುಗಳು, ಹೂವುಗಳು, ಕನ್ನಡಿ ನಾಣ್ಯಗಳು ಮತ್ತು ಶ್ರೀಕೃಷ್ಣನ ಮೂರ್ತಿಯನ್ನ ನೋಡುವುದು ಶುಭಕರವೆಂದು ನಂಬಲಾಗುತ್ತೆ. ಈ ಸಂಪ್ರದಾಯವು ಮುಂದಿನ ವರ್ಷದ ಜೀವನ ಸಮೃದ್ಧಿಯಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸುತ್ತೆ. ಹಬ್ಬದ ಸಂದರ್ಭದಲ್ಲಿ ಹಿರಿಯರು ಕಿರಿಯರಿಗೆ ವಿಷು ಕೈನೀಟಂ ಎಂಬ ಹೆಸರಿನಲ್ಲಿ ಹಣ ಅಥವಾ ಉಡುಗೊರೆಗಳನ್ನು ನೀಡುತ್ತಾರೆ. ಮನೆಗಳಲ್ಲಿ ರುಚಿಕರವಾದ ಭೋಜನ ತಯಾರಿಸಿ ಕುಟುಂಬದವರು ಒಟ್ಟಿಗೆ ಕುಳಿತು ಭೋಜನ ಸವಿಯುತ್ತಾರೆ. ತುಳುನಾಡಿನಲ್ಲಿ ಸೌರಮಾನ ಯುಗಾದಿಗೆ ಅದರದೇ ಆದ ಹಿನ್ನೆಲೆಯಿದೆ. ತುಳುವರು ವಿಷು ಹಬ್ಬವನ್ನ ವರ್ಷದ ಮೊದಲ ಹಬ್ಬವನ್ನಾಗಿ ಆಚರಿಸುವ ಪದ್ಧತಿ ಇದೆ. ಸೌರಮಾನ ಪಂಚಾಂಗವನ್ನ ಅನುಸರಿಸುವವರು ಈ ಹಬ್ಬವನ್ನ ಆಚರಿಸುತ್ತಾರೆ. ಈ ದಿನ ಸೂರ್ಯನು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಈ ಕ್ಷಣವನ್ನ ಹೊಸ ವರ್ಷವನ್ನಾಗಿ ಆಚರಿಸುವುದು ವಾಡಿಕೆ. ಪಂಚಾಂಗ ಶ್ರವಣವು ಇಂದು ನಡೆಯುತ್ತೆ. ನಗರದ ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿರುವ ಶ್ರೀ ಮುತ್ತಪ್ಪನ್ ದೇವಸ್ಥಾನದಲ್ಲಿ ವಿಷು ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಶ್ರೀ ದೈವದ ಗರ್ಭಗುಡಿಯಲ್ಲಿ ಇಟ್ಟ ಫಲ, ಪುಷ್ಪ, ಉಣ್ಣಿಯಪ್ಪ ಒಳಗೊಂಡ ವಿಷು ಕಣಿಯ ದರ್ಶನ ಪಡೆದರು. ಬಂದ ಭಕ್ತರಿಗೆ ಉಣ್ಣಿಯಪ್ಪ ಮತ್ತು ವಿಷು ಕೈನೀಟಂ ದೊರೆಯಿತು.